ಶಾಸ್ತ್ರಮಯೀ ಗೀತ, ಸರ್ವ ಮಂತ್ರಮಯೋ ಮನುಹೋ, ಸರ್ವ ದೇವಮಯೋ ಹರಿಹಿ ಅಂತ ಕರೀತಾ ಇದ್ದಾರೆ. 4 ಗಕಾರ ಬೇಕಂತೆ. 5ನೇ ಗಕಾರವು ಒಂದಿದೆ, ಅದು ಗೋಪೀಚಂದನ ಗೋಪೀಚಂದನ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಮೊದಲನೇದು ಹೇಳ್ತಾ ಇದ್ದಾರೆ, ಗೀತಾ ಗಂಗಾಚ ಗಾಯತ್ರಿ. ಮೊದಲನೆಯದು ಗಕಾರ ಗೀತಾ, 2ನೇದು ಗಂಗಾ, 3ನೇದು ಗಾಯತ್ರಿ, 4ನೇದು ಗೋವಿಂದ. ಈ 4 ಗಕಾರ ಇತ್ತು ಅಂತ ಕೇಳಿದಾಗ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ಉಪದ್ರವಗಳು ಯಾವುದೂ ಬರೋದಿಲ್ಲ, ಹಾಗಿರ್ತಾನೆ. ಯಾಕೆ ಅಂತ ಕೇಳಿದ್ರೆ ಸರ್ವಶಾಸ್ತ್ರಮಯೀ ಗೀತಾ, ಸಕಲ ಶಾಸ್ತ್ರಗಳ ಸಾರನೇ ಗೀತಾ ಅಂತ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಅದರ ಬಗ್ಗೆ ಒಂದು ಉಲ್ಲೇಖ ಕೊಡ್ತಾ ಹೇಳ್ತಾ ಇದ್ದಾರೆ, ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ. ಮಹಾಭಾರತ ತಿಳ್ಕೊಳ್ಬೇಕು, ಆ ಮಹಾಭಾರತದಲ್ಲಿ ಸೇರಿರ್ತಕ್ಕಂಥದ್ದು ಗೀತಾ. ಆ ಯಾವುದು ಮಹತ್ವಾತ್ ಭಾರವತ್ವಾಚ, ಮಹಾಭಾರಯುತವಾಗಿರ್ತಕ್ಕಂಥದ್ದು. ಭಾರ ಅಂತ ಕೇಳಿದ್ರೆ ಗ್ರಂಥ ಭಾರ, ಪುಸ್ತಕ ಭಾರ ಇದೆ ಅಂತ ಅರ್ಥ ಅಲ್ಲ, ಅಲ್ಲಿರ್ತಕ್ಕಂಥ ವಿಷಯ ಅಷ್ಟು ಭಾರವಾಗಿದೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಮಹತ್ವಾತ್ ಭಾರವತ್ವಾತ್, ಮಹಾ ಅರ್ಥವುಳ್ಳದ್ದಾದ್ದರಿಂದ ಅದು ಭಾರಯುತವಾಗಿದೆ ಅಂತ ಹೇಳ್ತಕ್ಕಂಥ ಇದನ್ನು ತಿಳ್ಕೊಂಡ್ರೆ ಸಾಕಂತೆ. ಸರ್ವಪಾಪೈ ಪ್ರಮುಚ್ಯತೆ, ಸಕಲ ಪಾಪಗಳಿಂದ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬರ್ತಕ್ಕಂಥದ್ದು ಗೀತಾ. ನೋಡಿ, ಮಹಾಭಾರತ 18 ಪರ್ವ, ಮಹಾಭಾರತ ಯುದ್ಧವಾಗಿದ್ದು 18 ದಿನಗಳು, ಮತ್ತೆ ಗೀತೆಯಲ್ಲಿರ್ತಕ್ಕಂಥದ್ದು ಕೂಡ 18 ಅಧ್ಯಾಯಗಳು, 18 ಅಕ್ಷೋಹಿಣಿ ಸೇನಾ, ಒಂದಕ್ಕೊಂದು ತಾಳೆ ಹಾಕಿ ಸಂಬಂಧ ಮಾಡದಾಗಿದೆ. ಆ ಮಹಾಭಾರತದಲ್ಲಿ ಸೇರಿರ್ತಕ್ಕಂಥದ್ದೇ ಗೀತಾ, ಗೀತಾ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಸರ್ವಶಾಸ್ತ್ರಮಯೀ ಗೀತಾ, ಮಹಾಭಾರತ ಪಾರಿಜಾತ ಮಧುಭೂತಾಂ, ಸರ್ವ ಉಪನಿಷತ್ ಸಾರಭೂತಾಂ ಕರೀತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಮಹಾಭಾರತ ಅಂತ ಹೇಳ್ತಕ್ಕಂಥ ಒಂದು ಪಾರಿಜಾತ ವೃಕ್ಷ. ಆ ಪಾರಿಜಾತ ವೃಕ್ಷದಲ್ಲಿ ಮಧುವಾಗಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದಾಗೆ ಗೀತ. ಅದು ಸಕಲ ಉಪನಿಷತ್ತುಗಳ ಸಾರಭೂತ. ಸಹಸ್ರ ಜನ್ಮ, ಸಹಸ್ರ ಕೋಟಿ ಆಯಸ್ಸನ್ನು ಕೊಟ್ಟರೂ ಕೂಡ ಸಂಪೂರ್ಣವಾಗಿ ಯಾರಿಗೂ ಓದಲಿಕ್ಕಾಗೋದಿಲ್ಲ, ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಓದ್ತಾ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಓದ್ತಾ ಇದ್ದಾರೆ. ಮಧ್ವಾಚಾರ್ಯ ಇವತ್ತು ಕೂಡ ಬದಲಿಗೆ ಹೋಗಿ ವೇದವ್ಯಾಸರ ಹತ್ರ ಇನ್ನೂ ಅಧ್ಯಯನ ಮಾಡ್ತಾನೆ ಇದ್ದಾರೆ. ಹಾಗಿರ್ಬೇಕಾ ನಮಗೆ ಸ್ವಲ್ಪ ಆಯಸ್ಸು, ಅಲ್ಲಿ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೇನ್ ಮಾಡ್ತಾ ಇದ್ದಾರೆ, ಒಂದೊಂದೊಂದು ಕೊಡ್ತಾ ಇದ್ದಾರೆ. ಗೀತಾ ಗೀತಾ ಅಂತ ಕೊಡ್ತಾ ಇದ್ದಾರೆ. ಯಾಕೆ? ಸರ್ವಶಾಸ್ತ್ರಮಯೀ ಗೀತಾ, ಸಕಲ ಶಾಸ್ತ್ರಗಳ ಸಾರ ಗೀತಾ. ನಾ ಹಿಂದೆ ಹೇಳಿದೆ, ಮಹಾಭಾರತ ಯುದ್ಧವಾಗ್ತಿರ್ಬೇಕಾದ್ರೆ ಆ ಯುದ್ಧದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಭೀಮಸೇನ್ ದೇವರು ವಾಯುದೇವರು, ಅತ್ಲ ಆ ಕಡೆ ಭೀಷ್ಮ ಒಬ್ಬ ವಸು, ಕರ್ಣ ಸೂರ್ಯನಾಗಿದ್ದಾನೆ, ಅರ್ಜುನ ಇಂದ್ರನಾಗಿದ್ದಾನೆ, ಅಶ್ವತ್ಥಾಮ ರುದ್ರನಾಗಿದ್ದಾನೆ. ಇವರು ಯಾರು ವಿಶ್ವರೂಪ ತೋರಿಸಿದ್ರು. ವಿಶ್ವರೂಪ ತೋರಿಸಿರ್ತಕ್ಕಂಥ ವ್ಯಕ್ತಿ ಕೃಷ್ಣ ಮಾತ್ರ. ಎಲ್ಲವೂ ಒಂದೇ ಆಗಿದ್ರೆ ಯಾಕೆ ಕರ್ಣ ಯಾಕೆ ವಿಶ್ವರೂಪ ತೋರಿಸಬಾರ್ದಾಗಿತ್ತು? ಅಶ್ವತ್ಥಾಮ ಯಾಕೆ ತೋರಿಸಬಾರ್ದಾಗಿತ್ತು? ಬೇರೆ ಬೇರೆ ಯಾಕೆ ತೋರಿಸಬಾರ್ದಾಗಿತ್ತು? ಈ ಪ್ರಶ್ನೆ ಬರ್ತಾ ಇದೆ. ಆದ್ದರಿಂದ ಎಲ್ಲವೂ ಒಂದೇ ಅಲ್ಲ, ಸರ್ವಂ ಖಲು ಅಂತ ಹೇಳ್ತಕ್ಕಂಥದ್ದಲ್ಲ, ಸರ್ವವೂ ಅವನ ಅಧೀನ. ಅರ್ಜುನನಿಗೆ ಆ ಕಷ್ಟ ಬಂದಾಗ ಆಗ ಭಗವಂತ ಆ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ, ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಆದ್ದರಿಂದ ಎಂಥದ್ದು 11ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನೋಡಪ್ಪ ಅರ್ಜುನ, ಎಲ್ಲವೂ ನನ್ನ ಅಧೀನ, ನೀನ್ ಕೆಲಸ ಮಾಡಬೇಕು. ಹೇಗೆ? ನಿಮಿತ್ತ ಮಾತ್ರ ಭವಸವ್ಯಸಾಚಿನ್, ನೀನ್ ನಿಮಿತ್ತನಾಗಿ ಎಲ್ಲಾ ಕೆಲಸವನ್ನು ಮಾಡಬೇಕು. ನಾನು ನಿಂತ್ಕೊಂಡು ಮಾಡಿಸ್ತೇನೆ. ನಮಗೆ ಸ್ವಾತಂತ್ರ್ಯ ಅಂತ ಹೇಳ್ತಕ್ಕಂಥದ್ದು ಇಲ್ಲೇ ಇಲ್ಲ. ಆ ಸ್ವತಂತ್ರ ವ್ಯಕ್ತಿಯರು ಭಗವಂತ ಒಬ್ಬನೇನೆ. ಸ್ವತಂತ್ರೋ ಭಗವಾನ್ ವಿಷ್ಣು. ಆಚಾರ್ಯ ಮಧ್ವರು ಈ ಕ್ಷೇತ್ರದಲ್ಲಿ ಬಂದು ನಿಂತು ನೆಲೆಸಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ತತ್ವ ಯಾವುದು ಅಂತ ಕೇಳಿದಾಗ ಸ್ವತಂತ್ರೋ ಭಗವಾನ್ ವಿಷ್ಣು, ಈ ಕೃಷ್ಣ ಇದ್ದಾನಲ್ಲ ಇವನು ಮಾತ್ರ ಸ್ವತಂತ್ರ, ಇನ್ನೆಲ್ಲರೂ ಅಸ್ವತಂತ್ರ. ಯಾಕೆ? ವಿಶ್ವರೂಪವನ್ನು ತೋರಿಸಿ ಎಲ್ಲವನ್ನ ನದೀನ ಅಂತ ಹೇಳ್ಕೊಂಡು ಅರ್ಜುನನ ಸುಮ್ಮನೆ ಯುದ್ಧವನ್ನು ಮಾಡು, ಮುಂದಿನ ಕೆಲಸ ನೋಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಮಾಡಬೇಕು? ದುರ್ಜನರ ನಿಗ್ರಹಕ್ಕೋಸಿ ಯುದ್ಧವನ್ನು ಮಾಡಲೇಬೇಕು. ದುರ್ಯೋಧನ ಮಹಾಪಾಪಿ, ಅಂಥ ಪಾಪಿ ಯಾರು ಹುಟ್ಟಿಲ್ಲ. ಅವನ ಅನುಬಂಧಿಗಳು ಅಂದ್ರೆ ಅವನು ಭೀಷ್ಮರನ್ನೆಲ್ಲ ಕೊಂಡುಕೊಂಡು ಏನ್ ಮಾಡ್ತಾ ಇದ್ದಾನೆ, ತನ್ನ ಕಡೆ ಮಾಡಿಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಅವರು ಅಧರ್ಮ ನಿಷ್ಠರಾಗಿದ್ದಾರೆ. ಅಂಥವರಿಗೆ ನೀನು ಏನ್ ಹೇಳ್ತಾ ಇದ್ದೀಯ, ಅಂತ ಕೊಲ್ಲಬಾರ್ದು, ಕೊಲ್ಲಿಕ್ಕೆ ಅದು ಪಾಪಕರವಾಗುತ್ತೆ ಅಂತ ಹೇಳ್ತಾ ಇದ್ದೀಯ. ಇದು ಸರಿಯಲ್ಲ.
ಅದಕ್ಕೋಸ್ಕರ ಏನು ಮಾಡಿ ಯುದ್ಧವನ್ನು ಮಾಡಲೇಬೇಕು, ನೀವು ಯುದ್ಧವನ್ನು ಮಾಡಲೇಬೇಕು. ನಮ್ಮ ಮೇಲ್ನೋಟದಲ್ಲಿ ಒಂದು ಯುದ್ಧ ತೋರ್ತಾ ಇದೆ, ಹೊರಗಡೆ ಯುದ್ಧ. ಆ ದುರ್ಯೋಧನನ ಕಡೆಯಲ್ಲಿ ಎಷ್ಟೆಷ್ಟು ದುಷ್ಟರಿದ್ದಾರಲ್ಲ ಅವರೆಲ್ಲರೂ ನಮ್ಮ ಹೃದಯದಲ್ಲಿದ್ದಾರೆ. ದುರ್ಯೋಧನ ಇದ್ದಾನೆ, ದುಶ್ಯಾಸನ ಇದ್ದಾನೆ, ಶಕುನಿ ಇದ್ದಾನೆ, ಕರ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಅಹಂಕಾರ ಇದೆ, ನಮಗೆ ಅಜ್ಞಾನವಿದೆ, ನಾವು ಹೇಳ್ದಂಗೆ ಕೇಳಬೇಕೆಲ್ಲರೂ, ನಾವೇನು ದೊಡ್ಡವರು ಅಂತ ಹೇಳ್ತಕ್ಕಂಥ ಅಹಂಭಾವ ಇದೆ. ಪ್ರತಿಯೊಂದು ಇದೆ. ಅದನ್ನು ನಿಗ್ರಹ ಆಗಬೇಕಾದ್ರೆ ಏನಾಗಬೇಕು? ಇಲ್ಲೂ ಯುದ್ಧ ಆಗಬೇಕು. ಅದೇ ರೀತಿ ಸದ್ಬುದ್ಧಿಯೂ ಇದೆ. ದೇವರು ಇದ್ದಾನೆ ಒಳಗಡೆ, ಪಾಂಡವರು ಇದ್ದಾರೆ, ಭೀಮಸೇನ ದೇವರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಅವರು ಜಾಗೃತರಾಗಿ ಇಲ್ಲಿ ಬಂದು ಈ ಹೃದಯ ಅಂತ ಹೇಳ್ತಕ್ಕಂಥ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ಆ ದುಷ್ಟರನ್ನು ಹೋಗಲಾಡಿಸಿದಾಗ ಆಗ ಮಾತ್ರ ನಮ್ಗೇನಾಗುತ್ತೆ? ಈ ಸದ್ಗತಿ ಬರ್ತದೆ, ಅನುಗ್ರಹ ಆಗುತ್ತೆ. ಅದು ಇದನ್ನು ಸಾರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿ ಗೀತಾ ದೇವ್ರು ಹೇಳ್ತಾ ಇದ್ದಾನೆ. ನೆನ್ನೆ ಹೇಳಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆ ಸರ್ವವನ್ನು ಬಿಟ್ಟು ನನ್ನನ್ನು ಶರಣ ಹೊಂದು, ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅಂಥದ್ದು ಗೀತಾ. ಆ ಗೀತಾ ಅಧ್ಯಯನ ಮಾಡಬೇಕಂತೆ ಆಚಾರ್ಯ ಹೇಳ್ತಾ ಇದ್ದಾರೆ. ಜ್ಞೇಯಂ ಪಾಠ್ಯಂಚ ತದ್ವಯಂ, ಎರಡನ್ನು ತಿಳ್ಕೊಳ್ಬೇಕು ಮತ್ತೆ ಪಠನ ಮಾಡಬೇಕಂತೆ. ಒಂದು ಗೀತಾ, ಇನ್ನೊಂದು ವಿಷ್ಣು ಸಹಸ್ರನಾಮ, ಅದನ್ನು ಮಾಡಲೇಬೇಕಂತೆ. ಹೀಗೆ ಮಾಡಿದಾಗ ಅವನಿಗೆ ದುರ್ಗತಿ ಅಂತ ಹೇಳ್ತಕ್ಕಂಥದ್ದಿಲ್ಲ. ಆಮೇಲೆ ಎರಡನೇ ಗಕಾರ ಬರ್ತಕ್ಕಂಥದ್ದು ಗಂಗಾ. ಸರ್ವ ತೀರ್ಥಮಯೀ ಗಂಗಾ, ಸಕಲ ತೀರ್ಥಗಳ ಸಾರವೇ ಗಂಗಾ. ಲೋಕದಲ್ಲಿ ನೋಡಿದೆ ಎಂಥದ್ದು? ಗಂಗಾ ಸ್ನಾನ, ತುಂಗಾಪಾನ ಅಂತ ಕರೀತಾ ಇದ್ದಾರೆ. ಆ ಸಗರ ರಾಜನ 60,000 ಜನ ಮಕ್ಕಳು, ಅವರು ಆ ಕಪಿಲ ಋಷಿಗಳ ಕ್ರೋಧಾಗ್ನಿ ದಗ್ಧರಾಗಿ ಸದ್ಗತಿ ಪಡೆದೇ ಇದ್ದಾಗ ಆ ಭಗೀರಥ 1000 ವರ್ಷಗಳ ಕಾಲ ಪರ್ಯಂತ ತಪಸ್ಸನ್ನು ಮಾಡಿ ಆ ಜಲವನ್ನು ಹೋಗಲಾಡಿಸಿದಾಗ ಅವರ ದುರ್ಗತಿ ಹೋಯಿತು ಅಂತ ಹೇಳ್ತಾ ಇತ್ತು. ನಮಗೆ ಸುಲಭವಾಗಿ ಸಿಕ್ಕಿದೆ ಗಂಗಾ. ಆದ್ದರಿಂದ ಸಕಲ ಶಾಸ್ತ್ರಮಯೀ ಗಂಗಾ, ಸಕಲ ತೀರ್ಥಮಯೀ ಗಂಗಾ, ಸಕಲ ತೀರ್ಥಗಳ ಸಾರ ಗಂಗಾ ಸ್ನಾನ ಹೇಳ್ತಾರೆ. ಪ್ರಾತಃ ಕಾಲ ಎದ್ದು ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತಾನ್ಯಪಿ. ಪ್ರಾತಃ ಕಾಲ ಎದ್ದು ಗಂಗಾ ಅಂತ ಕರೆದು ಬಿಡಬೇಕಂತೆ. ಈ ಕ್ಷೇತ್ರದಲ್ಲಿ ಆಚಾರ್ಯರ ಹಿಂದೆ ಗಂಗಾ ಸ್ನಾನ ಮಾಡಬೇಕು ಅಂತ ಇಷ್ಟಪಟ್ಟಾಗ ಆಗ ಅಚ್ಯುತ ಪ್ರೇಕ್ಷ ಹೇಳ್ತಾರಂತೆ, ನೀವು ನಿಮ್ಮನ್ನು ಬಿಡ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಗ ಅನಂತಾಸನ ದೇವರು ಒಬ್ಬನ ಮೇಲೆ ಬಂದು ಹೇಳ್ತಾ ಇದ್ದಾರೆ, ಇಲ್ಲಿಂದ 3ನೇ ದಿನಕ್ಕೆ ನಾನು ಇಲ್ಲಿ ಬರ್ತೇನೆ. ಹೇಳ್ತಾರೆ ಬರ್ತೇನೆ. ಅವತ್ತಿನಿಂದ ಆರಂಭಿಸಿಕೊಂಡು ತತಃಪರಂ 12 ವತ್ಸರಾಂತರೆ ಸದಾ ವ್ರಜೇತ್ಸ ಯದನುಗ್ರಹಾಂಕಿನಿ. ಅವತ್ತಿನಿಂದ ಆರಂಭಿಸಿಕೊಂಡು ಯಾವತ್ತು ಆಚಾರ್ಯರಿಗೆ ಆ ಗಂಗಾ ಸೇವಾ ಮಾಡಬೇಕು ಅಂತ ಗಂಗಾದೇವಿ ಬಂದ್ಲಲ್ಲ, ಅಲ್ಲಿಂದ ಆರಿಸ್ಕೊಂಡು 12 ವರ್ಷಗಳಿಗೆ ಒಮ್ಮೆ ಗಂಗಾ ಇವತ್ತು ಬರ್ತಾಳೆ. ಸದಾ ವ್ರಜೇತ್ಸ ಯದನುಗ್ರಹಾಂಕಿನಿ, ಸದಾ ಬರ್ತಾ ಇದ್ದಾಳೆ. ಯಾರಿಗೋಸ್ಕರ? ಮಧ್ವಾಚಾರ್ಯರಿಗೆ ಭಗವಂತ ಮಾಡಿರ್ತಕ್ಕಂಥ ಅನುಗ್ರಹದ ಸಂದೇಶವಾಗಿ ಇವತ್ತು ಕೂಡ ಗಂಗಾ ಬರ್ತಾ ಇದ್ದಾಳೆ. ಆದ್ರಿಂದ ಅಂಥ ಗಂಗಾ ಸ್ನಾನ ಮಾಡಬೇಕು. ಆ ಗಂಗಾ ಸ್ನಾನ ಮಾಡಿದಾಗ ಮುಕ್ತನಾಗ್ತಾನೆ. ಹಿಂದಿನ ಕಾಲದವರು ಹೋಗ್ತಾ ಇದ್ದರಂತೆ, ಗಂಗಾ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದರಂತೆ. ಹೋಗಿ ಬಂದು ಏನು ಮಾಡ್ತಾ ಇದ್ರು? ಗಂಗಾ ಸ್ನಾನ ಮಾಡಿದೆ ಅಂತ ಹೇಳಿದಾಗ ನಾವು ಮುಕ್ತನಾದೆ, ಪವಿತ್ರನಾದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಸಕಲ ತೀರ್ಥಗಳ ಸಾರ ಗಂಗಾ. ನೋಡಿ, ಎಲ್ಲಾ ನೀರು ಸ್ವಲ್ಪ ಇಟ್ಟರು ಹಾಳಾಗೋಗುತ್ತೆ. ಆದರೆ ಗಂಗೆ ತಗೊಂಡ್ಬಿಡ್ತೇವೆ ನಾವೀಗ. ಗಂಗೆಗೆ ಹೋಗಿ ಒಂದು ತಾಲಿಯಲ್ಲಿ ಯಾವುದೋ ಒಂದು ಪಾತ್ರೆಯಲ್ಲಿ ತುಂಬಿಸ್ಕೊಂಡು ನಿಡ್ತೇವೆ. ಎಷ್ಟು ದಿನ ಆದ್ರೂ ಗಂಗಾ ಹಾಗೆ ಇರ್ತೇವೆ, ಒಂದು ಚೂರು ಹಾಳಾಗೋದಿಲ್ಲ. ಅಂತಹ ಗಂಗೆಯನ್ನು ಹೃದಯ ತಲೆ ಮೇಲೆ ಧರಿಸಿಕೊಂಡಿದ್ದಾನೆ. ಯಚ್ಚೌಚ ನಿಶ್ಚಿತ ಸರಿತ್ ಪ್ರವರೋಧಕೇನ ಮೂರ್ತಿ ಅಧಿದ್ರಿತೇನ ಶಿವೋ ಭೂತ್. ಗಂಗಾಧರ ಅಂದ್ರೆ ಹೃದಯನ ಹೆಸರು. ಯಾಕೆ? ಆ ಗಂಗೆಯನ್ನು ಶಿರಸಾಧಾರಣೆ ಮಾಡಿದ್ದಾನೆ, ಪವಿತ್ರನಾಗಿದ್ದಾನೆ. ಅದಕ್ಕೋಸ್ಕರ ಗಂಗಾಧರ. ಅವನು ಗಂಗೆಯನ್ನು ಧರಿಸಿದಾಗ ಶಿವ. ಆದ್ದರಿಂದ ಗಂಗಾಧರ ಅಂತ ಪರಮಾತ್ಮ ತ್ರಿವಿಕ್ರಮ ಭಗವಂತನ ಪಾದಾರವಿಂದದ ಎಡಪಾದದ ಅಂಗುಷ್ಟದ ನಖದಿಂದ ಜನ್ಮ ತಾಳಿರ್ತಕ್ಕಂಥವಳು ಗಂಗಾ. ಅಷ್ಟು ಶ್ರೇಷ್ಠಳಾಗಿರ್ತಕ್ಕಂಥವಳು. ಆದ್ಯದ ಗಂಗಾ ಸರ್ವ ತೀರ್ಥಮಯೀ ಗಂಗಾ, ಸಕಲ ತೀರ್ಥಗಳ ಸಾರ. ನಾವು ಇವತ್ತು ಕೂಡ ಕಲಶ ಪೂಜೆ ಮಾಡಬೇಕಾದ್ರೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಅಂತ ಹೇಳ್ಕೊಂಡು ಗಂಗೆಯನ್ನು ಆವಾಹನೆ ಮಾಡ್ತೀವಿ. ಗಂಗಾ ಆವಾಹನೆ ಮಾಡಿ ಅಭಿಷೇಕ ಮಾಡ್ತೀವಿ. ಕಡೆಗೆ ಮೃತನಾಗ್ತಕ್ಕಂಥ ಬಾಯಿಯಲ್ಲಿ ಒಂದು ತಟ್ಟು ಗಂಗಾ ಹಾಕಬೇಕಂತ. ಗಂಗಾ ಹಾಕಿ ಆಗ ಅವನು ಪ್ರಾಣ ಹೋದ ಸದ್ಗತಿ ಹೊಂತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಗಂಗಾ. ಆಮೇಲೆ ಸರ್ವ ಮಂತ್ರಮಯೋ ಮನು, ಗಾಯತ್ರಿ. ಬ್ರಾಹ್ಮಣರಿಗೆ ವಿಶ್ವಾಮಿತ್ರರು ಕೊಟ್ಟಿರ್ತಕ್ಕಂಥ ದೊಡ್ಡ ಆಸ್ತಿ ನಮಗೆ ಗಾಯತ್ರಿ. ಗಾಯಂತಂ ತ್ರಾಯದೇ ಯಸ್ಮಾತ್.
ಹಿಂದಿನ ಕಾಲದ ಮಹಾಭಾರತ ಯುದ್ಧ ಆಗಬೇಕಾದ್ರೆ, ರಾಮಾಯಣ ಯುದ್ಧ ಆಗಬೇಕಾದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋರು. ಯಾವುದು ಬ್ರಹ್ಮಾಸ್ತ್ರ? ಗಾಯತ್ರಿನ ಅಭಿಮಂತ್ರಣ ಮಾಡಿ ಬಿಟ್ಬಿಡೋರಂತೆ. ಅಭಿಮಂತ್ರಣ ಮಾಡಿ ಬಿಟ್ರು ಅಂತ ಕೇಳಿದಾಗ ಅಸ್ತ್ರವಾಗಿ ಹೋಗಿ ಶತ್ರುಗಳನ್ನು ಕೊಲ್ತಾ ಇತ್ತಂತೆ. ಅಷ್ಟು ಶಕ್ತಿ ಇತ್ತು. ಗಾಯತ್ರಿನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ವಾಕ್ಶುದ್ಧಿ ಪಡ್ಕೊಳ್ತಾರೆ, ಜಪ ಮಾಡ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ಗಾಯಂತಂ ತ್ರಾಯದೇ ಯಸ್ಮಾನ್, ಯಾರು ಗಾನ ಮಾಡ್ತಾರಲ್ಲ ಅವನು ರಕ್ಷಣೆ ಮಾಡುತ್ತೆ. ಅದಕ್ಕೆ ಗಾಯತ್ರಿ ಗಾಯತ್ರಿ ಗಾಯತ್ರಿ. ಯಾಕೆ? ಸರ್ವ ಮಂತ್ರಮಯೋ ಮನು. ನಮಗೆ ಬ್ರಾಹ್ಮಣ್ಯ ಉಳಿಬೇಕಾದ್ರೆ, ಈ ಜನಿವಾರದಲ್ಲಿ ಒಂದು ಶಕ್ತಿ ಬರಬೇಕಾದ್ರೆ ಏನ್ ಮಾಡಬೇಕು? ಗಾಯತ್ರಿ ಮಾಡಬೇಕು. ಅಪ್ಪ ಮಗನಿಗೆ ಕೊಡ್ತಕ್ಕಂಥ ದೊಡ್ಡ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಸೈಟ್ ಅಲ್ಲ, ಮನೆ ಅಲ್ಲ, ಯಾವುದೂ ಅಲ್ಲ. ಕೊಡ್ತ ಒಂದು ಜನಿವಾರ ಯಜ್ಞೋಪವೀತ. ಆ ಯಜ್ಞೋಪವೀತ ಬಲ ಬರಬೇಕಾದ್ರೆ ಅಲ್ಲಿ ಗಾಯತ್ರಿ ಅಭಿಮಂತ್ರಣ ಮಾಡಬೇಕು. ಹೇಗೆ ಮಾಡಬೇಕು? ಎಷ್ಟು ಮಾಡಬೇಕು ಗಾಯತ್ರಿ? ಶಾಸ್ತ್ರ ಹೇಳ್ತಾ ಇದೆ, ಸಹಸ್ರ ಪರಮಾಂ ದೇವೀಂ ಶತಮದ್ಯಾಂ ದಶಾವರಂ. ಸಹಸ್ರ ಪರಮಾಂ ದೇವೀಂ, ಸಹಸ್ರ ಮಾಡಲೇಬೇಕಂತೆ. ಆಮೇಲೆ ಶತಮದ್ಯಾಂ 100 ಮಾಡಬೇಕು. ಅಷ್ಟು ಆಗಲಿ 10 ಮಾಡಬೇಕಂತೆ. 10 ಮಾಡಬೇಕು. ಹಾಗೆ ಮಾಡಿದಾಗ ಅದು ಫಲ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಗಾಯತ್ರಿಯನ್ನ? ಪ್ರಾತಃ ಕಾಲ ಬೇಗ ಎದ್ದು, ಇನ್ನೇನು ಸೂರ್ಯ ಉದಿಸಿರೋದಿಲ್ಲ ಆ ಸಂದರ್ಭದಲ್ಲಿ ಅರ್ಘ್ಯವನ್ನು ಕೊಟ್ಟು 1000 ವಾರ ಗಾಯತ್ರಿಯನ್ನು ಮಾಡಬೇಕು. ಆನಂತರದಲ್ಲಿ 3 ಪಟ್ಟು ಅಷ್ಟಾಕ್ಷರ ಮಾಡಬೇಕು. ಓಂ ನಮೋ ನಾರಾಯಣಾಯ. ಅದರ ಮಹಾತ್ಮೆ ಹೇಳ್ತೀನಿ. ಆ ಮುಂದಿನ ಕಥೆಯಲ್ಲಿ ಅಷ್ಟಾಕ್ಷರ ಮಹಾತ್ಮೆ ಏನು, ಗಾಯತ್ರಿಯ ಮಹಾತ್ಮೆ ಏನು, ಮತ್ತೆ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಮಹಾತ್ಮೆ ಏನು, ಅದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ನನಗೆ. ಆದ್ರಿಂದ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಗಾಯಂತಂ ತ್ರಾಯದೇ ಯಸ್ಮಾನ್. ಯಾರು ಪ್ರತಿದಿನವೂ ಕೂಡ 3 ಹೊತ್ತು ಗಾಯತ್ರಿ ಮಾಡ್ತಾ ಇದ್ದಾನಲ್ಲ ಅವನಿಗೆ ಸರ್ವವೂ ಒಲಿದು ಬಿಡ್ತಾನೆ, ಅನುಗ್ರಹ ಮಾಡ್ತಾನೆ. ಇಲ್ಲಿ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ, ಗಾಯತ್ರಿಯ ಧ್ಯಾನ ಮಂತ್ರ ಯಾವುದು? ಎಲ್ರಿಗೂ ಗೊತ್ತು. ಧೇಸ್ಸದಾ ಸುವಿತ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ಸಿಶಾಸನ ಸನ್ನಿಬಿಟ್ಟ ಕೆಯ್ಯೂರವಾನ್ ಮಕರಕುಂಡಲವಾನ್ ಕಿರೀಟಿಯ ಹಾರಿ ಹಿರಣ್ಮಯೋಪು ಧೃಶಂಖಚಕ್ರ. ಇದು ಎಲ್ಲಿದೆ? ಈ ಪುರಾಣದಲ್ಲಿ. ಬೇರೆ ಎಲ್ಲೂ ಸಿಗೋದಿಲ್ಲ. ಇನ್ನೊಂದು ಕಡೆ ಸಿಗ್ತಾ ಇದೆ, ಪರಾಶರ ಸ್ಮೃತಿ ಸಿಗ್ತಾ ಇದೆ, ಮತ್ತೆ ಇಲ್ಲಿ ಸಿಗ್ತಾ ಇದೆ. ಅಲ್ಲಿ ಪರಾಶರ ಸ್ಮೃತಿ ಎಲ್ಲಿ ಹೇಳ್ತಾ ಇದ್ದಾರೆ, ದೇಯೋ ದಿನೇಶ ಪರಿಮಂಡಲ ಮಧ್ಯವರ್ತಿ ಅಂತ ಕರೀತಾ ಇದ್ದಾರೆ. ದಿನೇಶ ಮಂಡಲ ಮಧ್ಯವರ್ತಿ, ದೇಯೋ ದಿನೇಶ ಪರಿಮಂಡಲ ಮಧ್ಯವರ್ತಿ. ದಿನೇಶ ಅಂದ್ರೆ ಸೂರ್ಯ, ಇಲ್ಲಿ ಸೂರ್ಯ ಅಂತಲೇ ಇದೆ. ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃಶಂಕ ಚಕ್ರ. ಇಲು ಧೇಸ್ಸದ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ಷಿಜಾಸನ ಸನ್ನಿಬಿಟ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃಶಂಕ ಚಕ್ರ ಅಂತ ಹೇಳ್ಕೊಂಡು ಇಲ್ಲಿ ಈ ಪುರಾಣದಲ್ಲಿ 63ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಧ್ಯಾನ ಮಾಡಬೇಕು? ಗಾಯತ್ರಿಯಿಂದ ಸುಮ್ಮನೆ ಮಂತ್ರ ಹೇಳೋದಲ್ಲ, ಸುಮ್ಮನೆ ಸ್ನಾನ ಮಾಡಬೇಕು, ಸುಮ್ಮನೆ ನೀರು ಹಾಕೊಳ್ಳೋದಲ್ಲ. ಸಂಕಲ್ಪ ಮಾಡ್ಕೊಳ್ಬೇಕು, ಅದಕ್ಕೆ ಅಗಮರ್ಷಣ ಸೂಕ್ತ ಹೇಳಬೇಕು, ಪುರುಷ ಸೂಕ್ತ ಹೇಳಬೇಕು. ಈ ಪ್ರಕಾರವಾಗಿ ಹೇಳಿ ನಾವೇನ್ ಮಾಡಬೇಕು? ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡಿದಾಗ ಗಂಗಾ ಫಲ ಕೊಡುತ್ತಂತೆ. ಅದೇ ರೀತಿಯಲ್ಲಿ ಧೇಸ್ಸದಾ ಸುರಿತ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ಷಾಸನ ಸನ್ನಿಬಿಟ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃಶಂಕ ಚಕ್ರ. ಹೇಗಿದ್ದನ್ ಭಗವಂತ? ಸವಿತೃ ಮಂಡಲ ಮಧ್ಯವರ್ತಿ, ಸೂರ್ಯ ಮಂಡಲ ಮಧ್ಯದಲ್ಲಿದ್ದಾನೆ ಭಗವಂತ. ಸದಾಧ್ಯಯ, ಸರ್ವಕಾಲದಲ್ಲಿಯೂ ಧ್ಯಾನ ಮಾಡಬೇಕು. ಹಾಗೆ ಧ್ಯಾನ ಮಾಡಬೇಕಂದ್ರೆ ನಮಗೆ ಅಧಿಕಾರ ಇರ್ತಕ್ಕಂಥದ್ದು ಹೇಗೆ? ಮನುಷ್ಯನಿಗೆ ಸೂರ್ಯ ಅಂತರ್ಗತ ಭಗವಂತನನ್ನು ಮಾತ್ರ ಧ್ಯಾನ ಮಾಡತಕ್ಕಂಥ ಅಧಿಕಾರ ನಮಗಿರ್ತಕ್ಕಂಥದ್ದು. ಅವನು ಹೇಗಿದ್ದಾನೆ? ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಪದ್ಮಾಸನ ಕುತ್ಕೊಂಡಿದ್ದಾನಂತೆ. ಕೇಯೂರವಾನ್, ಕೈ ಕಡಗ ಹಾಕೊಂಡಿದ್ದಾನೆ, ಮಕರ ಕುಂಡಲ ಹಾಕೊಂಡಿದ್ದಾನೆ, ಕಿರೀಟಿಯಾಗಿದ್ದಾನೆ, ಹಾರಿ ಬಂಗಾರದ ಹಾರ ಹಾಕೊಂಡಿದ್ದಾನೆ, ಹಿರಣ್ಮಯ ಒಪ್ಪು ಧೃಶಂಕ ಚಕ್ರ, ಬಂಗಾರದಂತೆ ಮೈ ಬಣ್ಣ ಉಳ್ಳವನಾಗಿ ಪ್ರಕಾಶಮಾನನಾಗಿದ್ದಾನೆ. ಅಂಥವನು ಭಗವಂತ ಸೂರ್ಯ ಅಂತರ್ಗತನಾಗಿದ್ದಾನೆ. ನೋಡಿ, ಗಾಯತ್ರಿಯ ಅರ್ಥವೂ ಒಂದೇ, ನಾರಾಯಣಾಕ್ಷ ಅರ್ಥವೂ ಒಂದೇ, ಗಾಯತ್ರಿ ಧ್ಯೇಯ ಪದಾರ್ಥವೂ ಒಂದೇ. ಈಗ ನಾರಾಯಣ ಅಂತಿದೆ. ನಾರಾಯಣ ಅಂದ್ರೇನು? ಇದೇ ಅರ್ಥ. ಸವಿತ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ಸಿಜಾಸನ ಸನ್ನಿವಿಟ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃಶಂಕ ಚಕ್ರ. ಈ ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಸ್ವಾಮಿಗಳಿಗೆ ಹೋಗಿ ನಮಸ್ಕಾರ ಮಾಡಿದಾಗ ಅವ್ರೇನ್ ಹೇಳ್ತಾರೆ? ನಾರಾಯಣ 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 ಅಂತ ಹೇಳ್ತಾರೆ. ಯಾರೇ ಸ್ವಾಮಿ ಹೇಳ್ತಾರೆ ಹೋಗಿ, ಎಲ್ಲೂ ನಾರಾಯಣ 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 ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅಷ್ಟು ಮಂಗಳಕರವಾಗಿರ್ತಕ್ಕಂಥದ್ದು. ಯಾವುದೇ ತೆಗೆದುಕೊಳ್ಳ್ರಿ, ಇಲ್ಲಿ ಬಂತು ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜೈ ಮುದೀರಯೇದನ್ ಬಂತು.
ಆಮೇಲೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತ ಭಜಂ ವಿಭುಮಾದ್ಯಮೀಶಂ ಒಂದೇ ಭವಗ್ಮರಾಸುರ ಸಿದ್ಧ ವಂದ್ಯಂ ಅಂತ ಬರ್ತಾರೆ. ಎಲ್ಲ ಕಡೆ ನಾರಾಯಣ ನಾರಾಯಣ ನಾರಾಯಣ. ದಾಸರು ಹೇಳ್ತಾ ಇದ್ದಾರೆ, ನೀನ್ ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದೇ ಸಾಕು. ನೀನ್ ಯಾಕಬೇಕು, ನೀನ್ ಹಂಗೆ ಹಾಕ್ಬೇಕು, ನಿನ್ನ ನಾಮ ಸಾಕು. ಯಾವುದು? ಭಗವನ್ ನಾಮ, ನಾರಾಯಣ ನಾಮ. ನಾರಾಯಣ ನಾಮ, ನಾರಾಯಣ ಅರ್ಥ ಏನು? ಈಗ ತಾನೇ ಹೇಳಿದೆ, ಸೂರ್ಯ ಮಂಡಲ ಮಧ್ಯವರ್ತಿ. ಅದು ಹೇಗೆ ಅರ್ಥ ಬರ್ತಾ ಇದೆ ನೋಡಿ. ನಾರಾಯಣ ಅಂದ್ರೆ ನಾ ಅರ ಆಯಣ ಅಂತಿದೆ. ಇಲ್ಲಿ ಅರ ಅಂದ್ರೆ ದೋಷ. ಎಂತ ದೋಷ? ರೀಂಗ್ ಕ್ಷಯ ಎಂದು ಧಾತು. ಕ್ಷಯ ಅಂದ್ರೆ ನಾಶವಾಗ್ತಕ್ಕಂಥ, ಕ್ಷೀಣನಾಗ್ತಕ್ಕಂಥದ್ದು. ಚಂದ್ರನಿಗೆ ಕೃಷ್ಣ ಪಕ್ಷದಲ್ಲಿ ಕ್ಷೀಣತೆ ಇದೆ. ನೋಡಿ, ಕೃಷ್ಣ ಪಕ್ಷ ಬಂತು ಅಂತ ಕೇಳಿದಾಗ ಒಂದೊಂದೇ ಕಲೆ ಕಮ್ಮಿ ಆಗ್ತಾ 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 ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ ಆರಂಭಿಸಿಕೊಂಡು ಅಮಾವಾಸ್ಯೆ ತನಕ ಬರುವಷ್ಟೊತ್ತಿಗೆ ಚಂದ್ರ ಒಂದೊಂದೇ ಕಲಿನ ಆಗ್ತಾ 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 ಬಂದು ಕಡೆಗೆ ಸಂಪೂರ್ಣ ಕಾಣದಂಗೆ ಹೋಗ್ತಾನೆ. ಯಾವತ್ತೂ ಅಮಾವಾಸ್ಯೆ. ಶುಕ್ಲ ಪಕ್ಷ ಬಂತು ಅಂತ ಕೇಳಿದಾಗ ಪ್ರತಿಪತ್ತಿನಿಂದ ಪಾಡ್ಯ, ಬಿದಿಗೆ, ತನಿಗೆ, ಚೌತಿ, ಪಂಚಮಿ ಈ ದಿನ ದಿನ ಒಂದೊಂದೇ ಕಲೆ ಹೆಚ್ಚು ಬಂದು 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 ಹುಣ್ಣಿಮೆ ದಿನ ಸಂಪೂರ್ಣ ಕಲೆ ಉಳ್ಳವನಾಗ್ತಾನೆ ಚಂದ್ರ. ಆದರೆ ಅದನ್ನ ಅರ ಅಂದ್ರೆ ಕ್ಷೀಣತೆ ಉಳ್ಳಂತ ವ್ಯಕ್ತಿ. ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದ ಕ್ಷೀಣತೆ ಇರ್ತಕ್ಕಂಥ ವ್ಯಕ್ತಿ ಯಾರು? ಚಂದ್ರ. ಚಂದ್ರ ಆದ್ರಿಂದ ಅದೇ ಸೂರ್ಯನ ತೆಗೆದುಕೊಂಡಾಗ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತಕ್ಕಂಥದ್ದು ಇಲ್ಲೇ ಇಲ್ಲ. ನವಿದ್ಯತೆ ಅರಹ ಅಂದ್ರೆ ಕ್ಷಯ. ಯಾರಿಗೆ ಕ್ಷಯ ಇಲ್ಲವೋ ಅವನು ಸೂರ್ಯ. ನರಹ, ನರಹ ಅಂದ್ರೆ ಸೂರ್ಯ. ನರಸ್ಯ ಇದಂ ನಾರಂ ಸೂರ್ಯಮಂಡಲಂ ತದೇವ ಅಯನಂ ಆಶ್ರಯ ಅಂದ್ರೆ ರಿಂಕ್ಷಯ ಅಂತ ಧಾತುವಿನ ಮಾಡ್ತಗೊಂಡಾಗ ಅಲ್ಲಿ ಕ್ಷಯ ಅಂತ ಕೇಳಿ ಕ್ಷೀಣತೆ ಅಂತ ಅರ್ಥ. ಅಂತ ಕ್ಷೀಣತೆ ಉಳ್ಳಂತ ವ್ಯಕ್ತಿ ಯಾರು ಅಂತ ಕೇಳಿದಾಗ ಚಂದ್ರ ಆಗ್ತಾನೆ. ಅವನು ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕ್ಷೀಣತೆ ಇದೆ. ಅದೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸೂರ್ಯನಾಗಿದ್ದಾನೆ. ಅದನ್ನು ನರ. ನರ ಅಂತ ಕೇಳಿದಾಗ ಸೂರ್ಯ ಅಂತ ಅರ್ಥ. ಆಮೇಲೆ ಸೂರ್ಯಮಂಡಲ. ನರಸ್ಯ ಇದಂ ನಾರಂ ಸೂರ್ಯಮಂಡಲಂ ಅಯನಂ ಆಶ್ರಯ ನಾರಾಯಣ. ಗಾಯತ್ರಿ ಧ್ಯಾನ ಮಾಡ್ತಕ್ಕಂಥ ಇದೇ ಪದಾರ್ಥ. ತತ್ಸಾವಿತುರ್ವರೆ ಎಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಆತ್ ಅಂತ ಹೇಳ್ತಕ್ಕಂಥ ಯಾವ ಸೂರ್ಯಾಂತರ್ಗತನಾಗಿದ್ದಾನಲ್ಲ ಭಗವಂತ, ಆ ಭರ್ಗ ನಮ್ಮ ಪಾಪಗಳನ್ನೆಲ್ಲವನ್ನೂ ನಾಶ ಮಾಡ್ತಾನೆ. ಭರ್ಗ ಅಂದ್ರೇನು? ಎಂಥವನು? ಭಗವಂತ. ಗುಣೈ ತತ ಪ್ರಸವಿತ ವರಣೀಯೋ ಗುಣೋನ್ನತೆ ಭಾರತಿ ಜ್ಞಾನರೂಪತ್ವ ಭರ್ಗೋಧ್ಯಯೋ ಕಿಲೈರ್ಜನೈ ಪ್ರೇಯಕೋ ಅಶೇಷ ಬುದ್ಧೀನಾಂ ಗಾಯತ್ರಿ ಇತೀರಿತಃ ಅಂತ ಹೇಳ್ಕೊಂಡು ಆಚಾರ್ಯರು ಋಗ್ಭಾಷ್ಯದಲ್ಲಿ ಕೊಡ್ತಾ ಇದ್ದಾರೆ. 2ನೇ ಶ್ಲೋಕ. ಏನರ್ಥ? ಗುಣೈ ತತ ಪ್ರಸವಿತ. ತತ್ ಅಂತಿದೆ. ತತ್ ಅರ್ಥ ಏನು? ಗುಣೈ ತತಃ ಸಕಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಭಗವಂತ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಕೃಷ್ಣ ಸರ್ವಜ್ಞ, ದೇವರು ಸರ್ವಜ್ಞ, ನಾರಾಯಣ ಸರ್ವಜ್ಞ. ವ್ಯಾಸರು 18 ಪುರಾಣಗಳನ್ನು ಮಾಡಿದರು, ಬ್ರಹ್ಮಸೂತ್ರ ರಚನೆ ಮಾಡಿದರು, ಭಾಗವತವನ್ನು ಮಾಡಿದರು. ಅವರು ಸರ್ವಜ್ಞರು. ನೋಡಿ ಇನ್ನೊಂದು ಸ್ವಾರಸ್ಯ. ಕೃಷ್ಣ ಇದ್ದಾನೆ. ಕೃಷ್ಣನಿಗೆ ಎಷ್ಟು ಜನ ಪತ್ನಿಯರು? 16,108 ಜನ ಪತ್ನಿಯರು. ಒಬ್ಬೊಬ್ಬ ಪತ್ನಿಯಲ್ಲಿ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಒಬ್ಬೊಬ್ಬ ಪತ್ನಿಯಲ್ಲಿ 16,108 ಇಂಟು 11 ಮಾಡಬೇಕು. ಅಷ್ಟು ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಇಲ್ಲಿ ನೋಡಿ, ಕೃಷ್ಣನಿಗೆ 16,108 ಜನ ಪತ್ನಿಯರ ಹೆಸರು ಗೊತ್ತಿತ್ತು. ನಮಗೆ ಆ ಪ್ರಶ್ನೆ, ದುರ್ಯೋಧನ ಧೃತರಾಷ್ಟ್ರ ಇದ್ದ. ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು. 100 ಜನ ಮಕ್ಕಳಲ್ಲಿ ದುರ್ಯೋಧನ ಅಂತ ಗೊತ್ತು ನಮಗೆ, ದುಶ್ಯಾಸನ ಅಂತ ಗೊತ್ತು, ದುಶ್ಶೀಲ ಅಂತ ಗೊತ್ತು, ದುಷ್ಕರ್ಣ ಅಂತ ಗೊತ್ತು. ಯಾರಿಗೆ ತಾನೇ ಗೊತ್ತು ಸಂಪೂರ್ಣ ಹೆಸರು? ಧೃತರಾಷ್ಟ್ರನಿಗೆ ಗೊತ್ತಿತ್ತೋ ಇಲ್ಲ, ಅದು ಸಂಶಯ ಇದೆ ನನಗೆ. ಹಾಗಿರಬೇಕಾದ್ರೆ ಆದರೆ ಕೃಷ್ಣನಿಗೆ ಏನು 16,108 ಜನ ಪತ್ನಿಯ ಹೆಸರು ಗೊತ್ತಿತ್ತು. ಅದ್ಭುತ ಅಲ್ವಾ? ಹೆಸರು ಗೊತ್ತಿತ್ತು. ಮತ್ತೆ ಅವರ ಅಡ್ರೆಸ್ಸು, ರೂಪ, ರೇಖಾ ಪ್ರತಿಯೊಂದು ಕೃಷ್ಣನಿಗೆ ಗೊತ್ತಿತ್ತು. ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಎಷ್ಟು? 16,108 ಇಂಟು 11 ಅಷ್ಟು ಜನ ಹೆಸರು ಗೊತ್ತಿತ್ತು. ಆ ಪ್ರದ್ಯುಮ್ನನಿಗೆ, ಸಾಂಬನಿಗೆ, ಬೇರೆ ಬೇರೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಭೇದ ಎಲ್ಲ ಕೃಷ್ಣನಿಗೆ ಗೊತ್ತಿತ್ತು.
ನೋಡಿ, ಹೆಸರು ಗೊತ್ತಿತ್ತು, ಕುಲ ಗೊತ್ತಿತ್ತು, ಗೋತ್ರ ಗೊತ್ತಿತ್ತು. ಆ ಪತ್ನಿ ಇದ್ದಾರಲ್ಲ, ಅವರಪ್ಪ ಯಾರು, ಅವರಪ್ಪನ ಅಪ್ಪ ಯಾರು, ಅವರಪ್ಪನ ಅಪ್ಪನ ಯಾರು, ಅವರಮ್ಮ ಯಾರು, ಅವರಮ್ಮ ಯಾರು, ಅವರಮ್ಮನ ಹೆಸರೇನು, ಅವ್ರ ಹೆಸರೇನು, ಅವರ ವೇಷಭೂಷ ಹೆಸರೇನು, ಅವ್ರ ಗುಣ ಏನು, ಅವ್ರ ಯೋಗ್ಯತಾ ಏನು, ಅವರ ಕೃತಿ ಏನು, ಅವ್ರ ಪ್ರಯತ್ನ ಏನು, ಎಲ್ಲವೂ ಕೃಷ್ಣನಿಗೆ ಗೊತ್ತಿತ್ತು. ಇಲ್ಲಿ ಒಂದು ಚೂರು ವ್ಯತ್ಯಾಸವಾದರೂ ಕೂಡ ದೊಡ್ಡ ದೋಷ ಬರ್ತದೆ, ಸಗೋತ್ರ ವಿವಾಹ ದೋಷ ಬರ್ತದೆ. 114, 115 ಇದ್ದಾರೆ. ಅಲ್ಲಿ ಏನಾದರೂ ಕೂಡ ಒಬ್ಬ ಗೋತ್ರದವಳು, ಕೃಷ್ಣನ್ ಗೋತ್ರ ಮತ್ತು ಅವಳ ಗೋತ್ರ ಒಂದೇ ಆಯಿತು ಅಂತ ಕೇಳಿದಾಗ ಸಗೋತ್ರ ವಿವಾಹ ಬರ್ತದೆ. ಅದಕ್ಕೆ ಭಗವಂತ ಇಷ್ಟು ದಿನ ಮದುವೆ ಆದಾಗ ಏನು ಮಾಡದ ಅಂತ ಕೇಳಿದಾಗ ವಿಚಾರ ಮಾಡ್ತಾ ಇದ್ದಾನೆ. ಅವರ ಹೆಸರು ಎಲ್ಲ ಕೃಷ್ಣನಿಗೆ ಗೊತ್ತಿತ್ತು. ಆದ್ದರಿಂದ ಭಗವಂತ ಸರ್ವಜ್ಞ, ಎಲ್ಲವೂ ಭಗವಂತನಿಗೆ ಗೊತ್ತಿತ್ತು. ಅವನು ಸರ್ವ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ, ಸರ್ವಕಾಲದಲ್ಲಿ ವ್ಯಾಪ್ತನಾಗಿದ್ದಾನೆ, ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಭಗವಂತ. ಆದ್ದರಿಂದ ಅಂಥವನು ಭಗವಂತನಾಗಿದ್ದಾನೆ. ಅವನೇ ಇಲ್ಲಿ ಧೇಸದಾ ಸುಮಿತ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ಷಿಜಾತನ ಸನ್ನಿವಿಟ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿಯ ಹಾರಿ ಹಿರಣ್ಮಯ ಪೂತೃಶಂಕ ಚಕ್ರ ಅಂತ ಹೇಳ್ತಕ್ಕಂಥ ಪರದಿಂದ ಶ್ಲೋಕದಿಂದ ಕರೀತಾ ಇದ್ದಾರೆ. ಇಲ್ಲಿ ಈ ಶ್ಲೋಕ ಇಲ್ಲಿ ಬರ್ತಾ ಇದೆ. ಆ ಎಂಥ ಭಗವಂತ ಸರ್ವಜ್ಞತಮ. ಇಷ್ಟು ಸರ್ವಜ್ಞರು ಯಾರೂ ಇಲ್ಲ, ಅಷ್ಟು ದೊಡ್ಡ ಭಗವಂತ ಆಗಿದ್ದಾನೆ. ಅದಕ್ಕೋಸ್ಕರ ಭಗವಂತ ಅವನನ್ನ ಆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸೂರ್ಯನ ಎಲ್ಲ ಗೊತ್ತಿಲ್ಲ, ಆ ಭಗವಂತನಿಗೆ ಗೊತ್ತು. ಇವನು ಯಾವ ಸೂರ್ಯ, ಈ ಸೂರ್ಯ ಹೇಗೆ ಪ್ರೇರಣೆ ಮಾಡಬೇಕು, ಏನ್ ಕೆಲಸ ಮಾಡಿಸ್ಬೇಕು, ಪ್ರತಿಯೊಂದು ಕೂಡ ಭಗವಂತನಿಗೆ ಗೊತ್ತು. ಅದಕ್ಕೋಸ್ಕರ ಅದನ್ನೇ ಹೇಳ್ತಾ ಇದ್ದಾರೆ. ಗುಣೈ ತತ ಪ್ರಸವಿತ. ತತಃ ಅಂದ್ರೆ ದೇಶತಃ, ಕಾಲತಃ, ಗುಣತಃ ವ್ಯಾಪ್ತ. ಗುಣ ಅಂತ ಕೇಳಿದಾಗ ಜ್ಞಾನ, ಆನಂದ ಎಲ್ಲವೂ ಇದೆ. 16,108 ಜನ ಪತ್ನಿಯನ್ನು ಮದುವೆಯಾಗಿ ಅಲ್ಲಿ ಮಕ್ಕಳನ್ನು ಪಡ್ಕೊಂಡ ಅಂತ ಕೇಳಿದಾಗ ಭಗವಂತನ ಶಕ್ತಿ ಹೇಗಿರಬೇಕು, ಅವನ ವಿಧ ಹೇಗಿರಬೇಕು, ಮನಸ್ಸು ಹೇಗಿರಬೇಕು ನೋಡ್ಕೊಳ್ಳಿ. ಅದನ್ನು ಗೊತ್ತಾಗ್ತಾ ಇದೆ. ಸಕಲ ಗುಣ ಪರಿಪೂರ್ಣ, ಅಷ್ಟರಿಗೂ ಅವರಿಗೂ ಆನಂದ ಕೊಟ್ಟಿದ್ದಾನೆ ಭಗವಂತ ಅಂತ ಕೇಳಿದಾಗ ಆನಂದಪೂರ್ಣನಾಗಿದ್ದಾನೆ ಭಗವಂತ. ಅದ್ರ ಗುಣೈತ್ತತಃ ಪ್ರಸವಿತ, ಸೃಷ್ಟಿಕರ್ತ. ಈಗ ತಾನೇ ಹೇಳಿದೆ, 16,108 ಜನ ಪತ್ನಿಯರಲ್ಲಿ ಒಂದು 10 ಜನ ಗಂಡು ಮಕ್ಕಳು, 1 ಜನ ಹೆಣ್ಣು ಮಕ್ಕಳು, ಇಷ್ಟು ಮಕ್ಕಳನ್ನು ಪಡ್ಕೊಂಡಿದ್ದಾನೆ. 16,108 ಇಂಟು 11 ಮಾಡಿದ್ರೆ ಎಷ್ಟು ಜನ ಮಕ್ಕಳಾಗ್ತಾರಲ್ಲ, ಅಷ್ಟು ಮಕ್ಕಳು ಅವರಿಗೆ ಜನ್ಮ ಕೊಟ್ಟಿದ್ದಾನೆ. ಕಡೆಗೆ ಯಾದವೀ ಕಲಹ ಉಂಟು ಮಾಡಿ ಅವ್ರಿಗೆ ನಾಶ ಮಾಡ್ತಾನೆ. ಇಷ್ಟಾಗಿದ್ದಾನೆ ಭಗವಂತ. ಅದಕ್ಕೆ ಭಗವಂತ ಎಂತವನಪ್ಪ ಅಂತ ಕೇಳಿದಾಗ ಸಕಲ ಗುಣ ಪರಿಪೂರ್ಣ. ಅದನ್ನೇ ಆಚಾರ್ಯ ಹೇಳಿದ್ದು ಗುಣೈ ತತ ಪ್ರಸವಿತ. ಆ ಭಗವಂತ ಸ್ವೀಕಾರ ಮಾಡಬೇಕು. ವರ್ಣೀಯೋ ಗುಣೋನ್ನತೆ, ಹೇ ಗುಣ ಪರಿಪೂರ್ಣನಾದ್ರಿಂದ ಅವನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ ಎಂತವನಪ್ಪ ಅಂತ ಕೇಳಿದಾಗ ನಾರಾಯಣ. ಅರ್ಥ ಏನು? ಸೂರ್ಯ ಮಂಡಲ ಮಧ್ಯವರ್ತಿ ಅಂತ ಹೇಳಿದೆ. ಅವನೆಂಥವನು? ಅಶೇಷ ಬುದ್ಧಿ ನಮ್ಮ ನಿಮ್ಮ ಎಲ್ಲರ ಬುದ್ಧಿಯನ್ನು ಪ್ರೇರಣೆ ಮಾಡ್ತಕ್ಕಂಥ ವ್ಯಕ್ತಿ. ಗೊತ್ತಾಗೋದಿಲ್ಲ, ಆದರೆ ಅಂತ ಒಳಗಡೆ ಇದ್ದುಕೊಂಡು ಭಗವಂತ ನಮ್ಮನ್ನು ಪ್ರೇರಣೆ ಮಾಡಿ ನಮಗೆ ಸರಿಯಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಹೇಳ್ತಾರೆ ದೇವತೆಗಳು ನಮಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿದರೆ ನದೇವ ದಂಡಮಾದಾಯ. ದೇವತೆಗಳು ದಂಡ ಹಿಡ್ಕೊಂಡು ಬರೋದಿಲ್ಲ. ರಕ್ಷಂತಿ ಪಿತೃಪಾಲವತ್ ಎಂಹಿ ರಕ್ಷಿತು ಮಿಚ್ಛಂತಿ ಬುದ್ಧ್ಯಾತಂ ಚೋದಯಂತಿ. ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಇಚ್ಛೆ ಪಡ್ತಾರಲ್ಲ ದೇವತೆಗಳು, ಆಗ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಒಳಗಡೆ ಪ್ರೇರಣೆ ಮಾಡ್ತಾರೆ. ನಾವು ಹೋಗ್ತಾ ಇರ್ತೀವಿ ಒಂದ್ ಕಡೆ, ಇಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಗುಂಡಿ ಇರ್ತದೆ. ತಕ್ಷಣ ಏನಾಗುತ್ತೆ, ಇಲ್ಲಿ ಹೋಗಬಾರ್ದು ಅಂತ ಮನಸ್ಸು ಬರ್ತದೆ, ಹೋಗ್ತದೆ. ದೃಷ್ಟಿ ಕಣ್ಣು ಕಾಣ್ತಕ್ಕಂಥ ವ್ಯಕ್ತಿ, ಕಣ್ಣು ಕಾಣದೇ ಇರ್ತಕ್ಕಂಥ ಇಷ್ಟೇ ವ್ಯತ್ಯಾಸ. ಕಣ್ಣು ಒಳಗಡೆ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಅವರೇನು ಮಾಡ್ತಾರೆ, ಈ ದಾರಿಯಲ್ಲಿ ಹೋಗು, ಅಲ್ಲಿ ಮುಂದೆ ಗುಂಡಿ ಇದೆ, ಹೋಗಬೇಡ ಅಂತ ಪ್ರೇರಣೆ ಮಾಡ್ತಾರೆ. ಆದ್ರಿಂದ ಬುದ್ಧಿಯ ತಮ್ಮಿ ಚೋದಯಂತಿ, ಬುದ್ಧಿಯಿಂದ ಪ್ರೇರಣೆ ಮಾಡ್ತಾರೆ. ಅದು ಅಂಥವರಿಗೂ ಪ್ರೇರಕ ಯಾರು? ಭಗವಂತ ನಾರಾಯಣ ಪ್ರೇರಣ. ಅಶೇಷ ಬುದ್ಧಿನಾಂ, ಎಲ್ಲರೂ ಪ್ರೇರಕನಾಗಿದ್ದಾನೆ. ಪ್ರೇರಕೋ ಅಶೇಷ ಬುದ್ಧಿನಾಂ. ಗಾಯತ್ರ್ಯರ್ಥ ಈ ರೀತಃ, ಇದೇ ಗಾಯತ್ರಿಯ ಅರ್ಥ, ಗಾಯತ್ರಿಯ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಇದೂ ಕೂಡ ಗೊತ್ತಾಗ್ತಾ ಇದೆ. ನಾರಾಯಣ ಏನ್ ನಾರಾಯಣ ಅಂದ್ರೆ, ಈಗ ತಾನೇ ಹೇಳಿದೆ ಸೂರ್ಯ ಮಂಡಲ ಮಧ್ಯವರ್ತಿ ಅಂತ. ಇನ್ನೆಂಥವು ನಾರಾಯಣ? ಅವನಿಗೇನು ಪ್ರಮಾಣ ಅಂತ ಕೇಳಿದ್ರೆ ವೇದಗಳೇ ನಾರಾಯಣ ತಿಳಿಸ್ತಾ ಇದ್ದಾವೆ. ಅರ ಅಂದ್ರೆ ದೋಷ. ಈಗ ತಾನೇ ಹೇಳಿದೆ ಆ ಪುರುಷ ದೋಷ ಇಲ್ಲದೆ ಇರತಕ್ಕಂಥದ್ದು ವೇದಗಳು. ವೇದ ಅನುಸಾರಿಯಾಗಿ ಸ್ಮೃತಿಗಳು, ದೊಡ್ಡವರ ವಾಕ್ಯ, ದಾಸರ ವಾಕ್ಯ, ಜ್ಞಾನಿಗಳ ಮಾತು, ಆಚಾರ್ಯರ ವಾಕ್ಯ, ಇವೆಲ್ಲವೂ ಕೂಡ ಆ ದೋಷ ಇಲ್ಲದೆ ಇರತಕ್ಕಂಥ ಮಾತುಗಳು. ಅವುಗಳಿಂದ ಮುಖ್ಯ ಪ್ರತಿಪಾದ್ಯ ಭಗವಂತನೇ. ಯಾಕೆ? ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದದಲ್ಲಿ, ರಾಮಾಯಣದಲ್ಲಿ, ವೇದೇ ರಾಮಾಯಣೇ ಪುರಾಣೇ ಭಾರತೇ ತಥಾ
ಪುರಾಣದಲ್ಲಿ, ಭಾರತದಲ್ಲಿ, ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಭಗವಂತನೇನೆ ಪ್ರತಿಪಾದನೆ ಆಗ್ತಾ ಇದ್ದಾನೆ. ಎಲ್ಲವೂ ಕೂಡ ಭಗವಂತನ ಮುಖ್ಯ ವೃತ್ತಿಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಆ ಸಮುದ್ರದಲ್ಲಿ ಬರ್ತಕ್ಕಂಥ ನೀರಿದೆಯಲ್ಲ, ಶಬ್ದ ಬರ್ತಾ, ಮಲ್ಪೆಗೆ ಹೋಗ್ತೀರಾ ನೀವು, ಸಮುದ್ರ ದೊಡ್ಡ ಶಬ್ದ ಬರ್ತಾ ಇರ್ತಾರೆ. ಆ ಶಬ್ದದಲ್ಲಿ ಬರ್ತಕ್ಕಂಥ ಅದು ಯಾರು ಹೇಳ್ತಾ ಇದೆ? ಅದು ಭಗವಂತನ ಹೇಳ್ತಾ ಇದೆ. ಆ ಹಕ್ಕಿ ಆಕಾಶದಲ್ಲಿ ಗಾನ ಮಾಡುತ್ತೆ, ಚಿಲಿಪಿಲಿ ಶಬ್ದ ಮಾಡುತ್ತೆ, ಅದು ಕೂಡ ಭಗವಂತನ ಹೇಳ್ತಾ ಇದೆ. ಪ್ರತಿಯೊಂದು ಭಗವಂತನ ಹೇಳ್ತಾ ಇದೆ. ಭಗವಂತ ಹೇಳದೇ ಇರತಕ್ಕಂಥ ಶಬ್ದಗಳೇ ಇಲ್ಲ. ಸರ್ವೇ ಘೋಷ ಏಕೈವ ಆವೃತ್ತಿಗೆ ಪ್ರಾಣ ಇತ್ಯವ ಭ್ರೂಯಾತ್ ರುಚಿ ಇತ್ಯವ ಭ್ರೂಯಾತ್